ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ತುತಿಸು ಎನ್ ಮನವೇ, ಸ್ತುತಿಗಳ ಒಡೆಯನಿಗೆ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಹಾಡಿದ ಹಾಡಿನ ಸಾಲಿನಂತೆ ಸ್ತುತಿಸು ನನ್ನ ಮನವೇ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳಲ್ಲಿ ಒಂದನ್ನು ಬಿಡದೆ ಸ್ಮರಣೆ ಮಾಡಿಕೊಂಡು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸು ಎಂಬುದಾಗಿ. ಕೃತಜ್ಞತೆ ಎರಡಕ್ಕೂ ವ್ಯತ್ಯಾಸ ಇದೆ. ಕೃತಜ್ಞತೆ ದೇವರು ಮತ್ತು ಮನುಷ್ಯರು ನಮಗೆ ಮಾಡಿದ ಒಳ್ಳೆಯ ಕಾರ್ಯಗಳನ್ನು, ಉಪಕಾರಗಳನ್ನು ಸ್ಮರಿಸಿಕೊಂಡು ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುವುದು. ಕೃತಜ್ಞ ಗಾ ಅಂದರೆ ಅಪೋಸಿಟ್ ವರ್ಡ್. ಅದು ಮನುಷ್ಯರು ಮತ್ತು ದೇವರು ಮಾಡಿದ ಉಪಕಾರಗಳನ್ನು ನೆನಪಿಗೆ ತಂದುಕೊಳ್ಳದೆ ಅವರಿಗೆ ನಾವು ಕ್ರೂರಿಗಳಾಗಿ ಅಥವಾ ದ್ರೋಹಿಗಳಾಗಿ ನಡೆದುಕೊಳ್ಳುತ್ತೇವೆ ಎಂಬುದು ಕೃತಜ್ಞತೆ. ಓಕೆನಾ? ಟೈಟಲಲ್ಲಿ ಎರಡೂ ಬರೀತೇನೆ, ಕೃತಜ್ಞತೆ ಅನ್ನುವ ರೀತಿಯಲ್ಲಿ. ನಮ್ಮೆಲ್ಲರಿಗೂ ಚಿರಪರಿಚಿತವಾದ ವಚನ ಕೀರ್ತನೆ 103. 2025 ವರ್ಷದ ಕೊನೆಯ ದಿನದಲ್ಲಿ ಬಂದಿದ್ದೇವೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ 2026 ಬಾಗಿಲು ನಮಗಾಗಿ ತೆರೆಯುತ್ತದೆ. ಹೊಸ ವರ್ಷದಲ್ಲಿ ನಾವು ಕಾಲಿಡುತ್ತೇವೆ. ಈ ಹೊಸ ವರ್ಷಕ್ಕೆ ನಾವು ಹೋಗುವುದಕ್ಕೆ ಮೊದಲು ನಮ್ಮ ಹೃದಯದಲ್ಲಿ ಕೃತಜ್ಞತಾ ಮನೋಭಾವವಿರಬೇಕು, ದೇವರಿಗೂ ಮಾನವರಿಗೂ. ಕೀರ್ತನೆ 100 ವಚನ 4 ಆತನ ಗೃಹ ದ್ವಾರವನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ. ಈ 2026 ದೇವರು ನಮಗೆ ತೆರೆಯಲಿರುವ ಗೃಹ ದ್ವಾರ, ದೇವರು ನಮಗಾಗಿ ತೆರೆಯಲಿರುವ ಆಶೀರ್ವಾದದ ಬಾಗಿಲು, ನೂತನ ವರ್ಷದ ಬಾಗಿಲು. ಅಲ್ಲಿ ನಾವು ಹೇಗೆ ನಿಲ್ಲಬೇಕು? ನಮ್ಮ ಹೃದಯದಲ್ಲಿ ಧನ್ಯವಾದ, ದ ಹಾರ್ಟ್ ಆಫ್ ಥ್ಯಾಂಕ್ಸ್ ಗಿವಿಂಗ್, ದ ಹಾರ್ಟ್ ಫಿಲ್ಡ್ ವಿತ್ ಥ್ಯಾಂಕ್ಸ್ ಗಿವಿಂಗ್. ಈ ದಿನವಿಡೀ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿ ನಾವು ಪ್ರತ್ಯೇಕಿಸೋಣ. ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ. ಆ 2026 ಪ್ರಾರಂಭದಲ್ಲಿ ನಾವು ನಮ್ಮ ಕೈಯಲ್ಲಿ ಇರಬೇಕಾದುದು ಸ್ತುತಿ ಸ್ತೋತ್ರ ಎಂಬ ದೇವರ ಆಯುಧ. ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ. ಹೌದು, ಪ್ರಭು ಎನಿತೋ ಒಳ್ಳೆಯವನು, ಇರುವುದು ಆತನ ಪ್ರೀತಿ ಯುಗ ಯುಗಕ್ಕೂ, ಆತನ ಸತ್ಯತೆ ತಲತಲಾಂತರಕ್ಕೂ. ದೇವರು ಮಾಡಿದ ಉಪಕಾರಗಳನ್ನು, ಮನುಷ್ಯರು ನಮಗೆ ಮಾಡಿದ ಉಪಕಾರಗಳನ್ನು ಸ್ಮರಿಸೋಣ. ತಂದೆ ತಾಯಿಗಳು, ಈ ವರ್ಷವಿಡೀ ನಮ್ಮನ್ನು ಸಾಕಿ ಸಲಹಿದವರು, ನಮಗೆ ಪಾಠ ಹೇಳಿಕೊಟ್ಟ ಶಿಕ್ಷಕರುಗಳು, ಆಧ್ಯಾತ್ಮಿಕ ಗುರುಗಳು, ಆಧ್ಯಾತ್ಮಿಕ ದೇವ ಸೇವಕರು, ಕಷ್ಟದಲ್ಲಿ ನಷ್ಟದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ಸಂತೈಸಿದ ಬಲಪಡಿಸಿದ ಸ್ನೇಹಿತರು, ನಮ್ಮ ಸಹೋದ್ಯೋಗಿಗಳು, ನಮ್ಮ ನೆರೆ ಹೊರೆಯವರು, ನಮ್ಮ ರಕ್ತ ಸಂಬಂಧಿಗಳು, ಕಣ್ಣಿಗೆ ಕಾಣುವ ರೀತಿಯಲ್ಲಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ನಾನಾ ವಿಧದಲ್ಲಿ ಸಹಾಯ ಮಾಡಿದ ಎಲ್ಲರಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನಾನು ಈ ಸಮಯದಲ್ಲಿ ವಿಶೇಷವಾಗಿ ನಮ್ಮ RRC ಧ್ಯಾನ ಕೇಂದ್ರದ ಡೈರೆಕ್ಟರ್ ಗುರುಗಳ ಪರವಾಗಿ, ನಮ್ಮ RRC ಕನ್ನಡ ತಂಡದ ಸದಸ್ಯರುಗಳು, ಕೋರ್ ಟೀಮ್ನ ಪರವಾಗಿ, ವಿಶೇಷವಾಗಿ ಜೀವಸ್ವರವನ್ನು ಆಲಿಸುತ್ತಿರುವ, ಜೀವಸ್ವರವನ್ನು ವೀಕ್ಷಿಸುವ ನನ್ನ ಆತ್ಮೀಯ ಜೀವಸ್ವರದ ಎಲ್ಲ ಕುಟುಂಬಗಳಿಗೆ, ಸಹೋದರ ಸಹೋದರಿಯರಿಗೆ, ಮಕ್ಕಳಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತು ಇದಕ್ಕಾಗಿ ಈ ಜೀವಸ್ವರ ಜನವರಿ 1ರಿಂದ ಹಿಡಿದು ಈ 365 ದಿನ, ಎಲ್ಲೋ ಒಂದೆರಡು ದಿನ ಕಾರಣಾಂತರಗಳಿಂದ ತಡೆಯಾಗಿರಬಹುದು, ಸತತವಾಗಿ 365 ದಿನ ಈ ಜೀವಸ್ವರವನ್ನು ಪ್ರಸಾರ ಮಾಡಲು ದೇವರು ಕೊಟ್ಟ ಅಭಿಷೇಕಕ್ಕಾಗಿ, ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿದ ನಮ್ಮ ತಂಡಕ್ಕಾಗಿ, ಇದಕ್ಕೆ ಸಹಾಯ ಮಾಡಿದ ಮೀಡಿಯಾ ಮಿನಿಸ್ಟ್ರಿಯಲ್ಲಿ ದುಡಿಯುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ RRC ಧ್ಯಾನ ಕೇಂದ್ರದ ಡೈರೆಕ್ಟರ್ ಗುರುಗಳಿಗೆ, ನನ್ನ ತಂಡದ ಸದಸ್ಯರಿಗೆ, ಕೋರ್ ಟೀಮ್ ಮೆಂಬರ್ಸ್ಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಅವರ ಬೆಂಬಲ, ಸಹಕಾರ, ಪ್ರೋತ್ಸಾಹ ನನ್ನೊಂದಿಗಿದ್ದು ಈ ಜೀವಸ್ವರ ಯಶಸ್ವಿಯಾಗಿ ಮುನ್ನಡೆಸಲ್ಪಡುತ್ತಿದೆ. ಕೃತಜ್ಞತೆ ನಮ್ಮಲ್ಲಿ ಇರಬಾರದು.
ಪ್ರಭು ಯೇಸು ಹೇಳಿದರು, ನನ್ನ ನಾಮದ ನಿಮಿತ್ತ ಈ ನನ್ನ ಚಿಕ್ಕವರಲ್ಲಿ ಒಬ್ಬವನಿಗೆ ಒಂದು ಲೋಟ ನೀರು ಕೊಟ್ಟರೂ ಸಹ ನಾನು ಅದಕ್ಕೆ ನಿಮಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತೇನೆ ಎಂಬುದಾಗಿ. ಹೀಗೆ ದೇವರು ನಾವು ಮಾಡುವ ಎಲ್ಲ ಸತ್ಕಾರ್ಯಗಳಿಗೆ ದೇವರು ತಕ್ಕ ಪ್ರತಿಫಲವನ್ನು ಕೃತಜ್ಞತೆಯುಳ್ಳವರಾಗಿ ದೇವರು ನಮಗೆ ಕೊಡುವಾಗ ನಾವು ಸಹ ಅದೇ ಕೃತಜ್ಞತಾ ಮನೋಭಾವದಲ್ಲಿ ಜೀವಿಸಬೇಕೆಂದು ದೇವರು ನಮಗೆ ಕರೆ ನೀಡುತ್ತಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ ಯೋನಾತಾನನ ಒಂದು ಜೀವಿತದ ಘಟನೆ. ದಾವೀದ ಮತ್ತು ಯೋನಾತಾನ ಆತ್ಮೀಯ ಗೆಳೆಯರು, ಪ್ರಾಣ ಸ್ನೇಹಿತರಾಗಿದ್ದರು. ಆದರೆ ಯೋನಾತಾನನು ಮರಣ ಹೊಂದಿದ ನಂತರ ದಾವೀದ ತಾನು ಅರಸನಾಗಿ ಪಟ್ಟಕ್ಕೆ ಏರಿದ ಕೂಡಲೇ ಅವನು ಮಾಡಿದ ಒಂದು ಒಳ್ಳೆಯ ಕೆಲಸವನ್ನು ನಾವು ಇಲ್ಲಿ ನೋಡಬಹುದು. ಅದೇನೆಂದರೆ, ಹೇಗೆ ನಾವು ಮನುಷ್ಯನು ಮಾಡಿದ ಉಪಕಾರಗಳನ್ನು ನೆನಪಿಗೆ ತಂದುಕೊಂಡು ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬಹುದು ಎಂಬುದಕ್ಕೆ ಇದೊಂದು ಶ್ರೇಷ್ಠ ನಿದರ್ಶನವಾಗಿದೆ. ನನಗೆ ಇದನ್ನು ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದರು. 2 ಸಮುವೇಲ 9ನೇ ಅಧ್ಯಾಯ. ಒಂದು ದಿನ ದಾವೀದನು ಸೌಲನ ಮನೆಯಲ್ಲಿ ಯಾರಾದರೂ ಇನ್ನೂ ಉಳಿದಿದ್ದಾರೋ, ಯೋನಾತಾನನ ಸಲುವಾಗಿ ನಾನು ಅವರಿಗೆ ದಯ ತೋರಿಸಬೇಕೆಂದಿದ್ದೇನೆ. ಸೌಲನ ರಾಜ್ಯಭಾರ ಕಳೆದು ದಾವೀದ ಅರಸನಾಗಿ ಪಟ್ಟಕ್ಕೆ ಬಂದ ಕೂಡಲೇ ತನ್ನ ಜನರಲ್ಲಿ ಕೇಳುತ್ತಾನೆ, ಯೋನಾತಾನ ನನ್ನ ಆತ್ಮೀಯ ಸ್ನೇಹಿತ, ಅವನು ನನಗೆ ಎಷ್ಟೋ ಒಳ್ಳೆಯದು ಮಾಡಿದ್ದಾನೆ, ಕಷ್ಟದಲ್ಲಿ ನನ್ನೊಂದಿಗಿದ್ದು ನನಗೆ ಸಹಾಯ ಮಾಡಿದ್ದಾನೆ, ನನ್ನನ್ನು ಕೇಡಿನಿಂದ ಅಪಾಯ ಆಪತ್ತಿನಿಂದ ಕಾಯ್ದು ಕಾಪಾಡಿದ್ದಾನೆ. ಅವನು ಮಾಡಿದ ಉಪಕಾರಗಳ ನಿಮಿತ್ತ ಯೋನಾತಾನನ ಸಲುವಾಗಿ ನಾನು ಅವರ ಕುಟುಂಬಕ್ಕೆ ಏನಾದರೂ ದಯ ತೋರಿಸಬೇಕು, ಏನಾದರೂ ಒಳ್ಳೆಯದು ಮಾಡಬೇಕು ಎಂದು ಅದ್ಭುತಕರವಾದ ಕೃತಜ್ಞತೆ ಸಲ್ಲಿಸುವ ವಿಧಾನ. ಕೊನೆಗೆ ಆ ಮಂತ್ರಿ ಶ್ರೇಷ್ಠರಲ್ಲಿ ಒಬ್ಬರು ಹೇಳುತ್ತಾರೆ, ಯೋನಾತಾನನ ಮಕ್ಕಳಲ್ಲಿ ಒಬ್ಬ, ಆತನ ಹೆಸರು ಮೆಫಿಬೋಶೆತ್, ಸೌಲನ 6ನೇ ವಚನ, ಸೌಲನ ಮೊಮ್ಮಗನೂ ಯೋನಾತಾನನ ಮಗನೂ ಆದ ಆ ಮೆಫಿಬೋಶೆತನು ಬಂದು ದಾವೀದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಈ ಮೆಫಿಬೋಶೆತ್ ಎಂಬುವನು ಯೋನಾತಾನನ ಮಗನಲ್ಲಿ ಒಬ್ಬನಾಗಿದ್ದ. ಉಳಿದವರೆಲ್ಲ ಯುದ್ಧದಲ್ಲಿ ಮೃತಪಟ್ಟಿದ್ದರು. ಈತನಿಗೆ 2 ಕಾಲುಗಳು ಇಲ್ಲದೆ ಕುಂಟನಾಗಿ ಜೀವಿಸುವ ವ್ಯಕ್ತಿಯಾಗಿದ್ದ. ಅರಸ ದಾವೀದನು ಯೋನಾತಾನನ ನಿಮಿತ್ತ ಅವನು ಮಾಡಿದ ಒಳ್ಳೆಯ ಕೆಲಸಗಳನ್ನು ನೆನಪಿಗೆ ತಂದುಕೊಂಡು ಅವರ ಮನೆಯವರಿಗೆ ದಯೆ ತೋರಿಸಬೇಕೆಂದು ಆ ಮೆಫಿಬೋಶೆತನನ್ನು ತನ್ನ ಅರಮನೆಗೆ ಕರೆಸಿ ಹೀಗೆ ಹೇಳುತ್ತಾನೆ. 7ನೇ ವಚನ, ಆಗ ದಾವೀದನು, ಹೆದರಬೇಡ, ನಿನ್ನ ತಂದೆ ಯೋನಾತಾನನ ನೆನಪಿನಲ್ಲಿ ನಿನಗೆ ದಯೆ ತೋರಿಸುತ್ತೇನೆ. ನಿನ್ನ ಅಜ್ಜ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ. ಇದಲ್ಲದೆ ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲೇ ಊಟ ಮಾಡಬೇಕು ಎಂದು ಹೇಳಿದನು. ನಿನ್ನ ಸೌಲನ ಜಮೀನನ್ನೆಲ್ಲ ನಿನಗೆ ಹಿಂದಿರುಗಿಸಿ ಕೊಡುತ್ತೇನೆ. ನಿನ್ನ ತಂದೆ ನನಗೆ ಎಷ್ಟೋ ಒಳ್ಳೆಯದನ್ನು ಮಾಡಿದ್ದಾರೆ. ಆ ಒಳ್ಳೆಯತನದ ನಿಮಿತ್ತ ನೀನು ಜೀವಮಾನ ಕಾಲವೆಲ್ಲ ರಾಜನ ಅರಮನೆಯಲ್ಲಿ ರಾಜನ ಊಟದ ಪಂಕ್ತಿಯಲ್ಲಿ ಕುಳಿತು ನನ್ನೊಡನೆ ಊಟ ಮಾಡಬೇಕು. ಎಂಥ ಒಂದು ಆಶೀರ್ವಾದ ನೋಡಿ. ನೋಡಕ್ಕೋದ್ರೆ ಸೌಲನ ಮೊಮ್ಮಗನಾದ ಅವನನ್ನು ದಾವೀದ ನಾಶ ಮಾಡಬೇಕಾಗಿತ್ತು. ಆದರೆ ಯೋನಾತಾನನ ಒಂದು ಉಪಕಾರ ಸ್ಮರಣೆಯ ನಿಮಿತ್ತ ಅವನ ಮಗ ಮೆಫಿಬೋಶೆತನು ದಾವೀದ ರಾಜನ ದಯೆಗೆ ಪಾತ್ರನಾಗುತ್ತಾನೆ. ಆತ ಹೇಳುತ್ತಾನೆ, ನಿಮ್ಮ ಸನ್ನಿಧಾನದಲ್ಲಿ ಸತ್ತ ನಾಯಿಯಂತಿರುವ ನನಗೆ ಇಂಥ ಒಂದು ಆಶೀರ್ವಾದವೇ ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿ, ದಾವೀದನ ಸ್ವಭಾವ ಉಪಕಾರ ಸ್ಮರಣೆ. ಅದಕ್ಕಾಗಿಯೇ ನೋಡಿ, ಕೀರ್ತನೆಗಳಲ್ಲಿ ಎಷ್ಟೋ ಕೀರ್ತನೆಗಳಲ್ಲಿ ಪ್ರಭುವಿನ ಪ್ರೀತಿ ಶಾಶ್ವತ, ಆತನನ್ನು ಉಪಕಾರ ಸ್ಮರಣೆ ಮಾಡಿ ಆತನನ್ನು ಹೊಗಳಿ ಕೊಂಡಾಡುವೆನು ಎಲ್ಲ ಸಮಯ ಸಂದರ್ಭಗಳಲ್ಲಿ. ಆತನ ಹೃದಯ ದೇವರನ್ನು ಸ್ತುತಿ ಮಾಡ್ತಾ ಇತ್ತು. ಉಪಕಾರ ಸ್ಮರಣೆ. ನಾನು ಕುರಿ ಮೇಯಿಸುವ ಕುರುಬನಾಗಿದ್ದೆ, ಇಸ್ರಾಯೇಲರ ಅರಸನನ್ನಾಗಿ ನೇಮಕ ಮಾಡಿದ ದೇವರ ಪ್ರೀತಿ ಅಪಾರ. ಇಂಥ ಒಂದು ಕೃತಜ್ಞತಾ ಮನೋಭಾವ ನಮ್ಮಲ್ಲಿ ಇರಬೇಕು. ಅದೇ ಮತ್ತೊಂದು ಕಡೆ ಪ್ರಭು ಯೇಸು ಕೃತಜ್ಞ ಗೇಣಿದಾರರು, ಅಂದರೆ ಅವರಿಗೆ ಕೃತಜ್ಞತೆ ಇಲ್ಲ, ಉಪಕಾರ ಸ್ಮರಣೆ ಇಲ್ಲದ ಜನರು ಎಂಬುದಾಗಿ ಮಾರ್ಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ಟೈಟಲ್ ನೋಡೋದಾದ್ರೆ, ಕೃತಜ್ಞ ಗೇಣಿದಾರರ ಸಾಮತಿ. ಅವರಿಗೆ ಕೃತಜ್ಞತೆ ಇಲ್ಲ ಅನ್ನುವ ರೀತಿಯಲ್ಲಿ. ಕಾರಣ, ಒಬ್ಬ ಯಜಮಾನ ಊರಿಗೆ ಹೋಗುವಾಗ ತನ್ನ ಹೊಲವನ್ನು ಒಂದು ಗೇಣಿದಾರರು, ಅಂದರೆ ಅವರು
ಅದರಲ್ಲಿ ವ್ಯವಸಾಯ ಮಾಡಬೇಕು. ಬೆಳೆ ಬಂದಾಗ ಯಜಮಾನನಿಗೆ ಅರ್ಧ, ಇವರ ಅರ್ಧ ತೆಗೆದುಕೊಳ್ಳಬೇಕು. ಜಮೀನು ಯಜಮಾನನದ್ದು, ಇವರು ಕೆಲಸ ಮಾಡಬೇಕು. ಆ ರೀತಿ ಅವರಿಗೆ ಒಪ್ಪಿಸಿ ಅವನು ಹೊರದೇಶಕ್ಕೆ ಹೋಗಿರ್ತಾನೆ. ಫಸಲು ಬಂದಾಗ ತನ್ನ ಆಳುಗಳನ್ನು ಕಳುಹಿಸಿ ಬೆಳೆಯನ್ನು ತರಲು ಹೇಳುವಾಗ ಈ ಗೇಣಿದಾರರು ತಮಗೆ ಜಮೀನನ್ನು ಉಚಿತವಾಗಿ ಕೊಟ್ಟಂತ ಯಜಮಾನನ ಉಪಕಾರವನ್ನು ಮರೆತು ಅವನಿಂದ ಕಳುಹಿಸಲ್ಪಟ್ಟ ಆಳುಗಳನ್ನು ಕೊಂದು ಹಾಕುತ್ತಾರೆ. ಮತ್ತೆ ಇನ್ನೊಂದು ಆಳುಗಳನ್ನು ಕಳುಹಿಸುವಾಗ ಅವರನ್ನು ಕೊಂದು ಹಾಕುತ್ತಾರೆ. ಕೊನೆಗೆ ತನ್ನ ಸ್ವಂತ ಮಗನನ್ನು ಕಳುಹಿಸುತ್ತಾರೆ. ಮಗ ವಾರಸುದಾರ ಭೂಮಿಗೆ. ಅವನಿಗಾದರೂ ಇವರು ಉಪಕಾರ ಸ್ಮರಣೆಯೊಂದಿಗೆ ನಮಗೆ ಇಷ್ಟು ವರ್ಷ ಈ ಭೂಮಿಯಲ್ಲಿ ದುಡಿಮೆ ಮಾಡಿ ಒಳ್ಳೆ ಫಲವನ್ನು ತಿನ್ನಲು ಅವಕಾಶ ಮಾಡಿಕೊಟ್ಟ ಯಜಮಾನನ ಮಗನಿಗೆ ಕೃತಜ್ಞತೆ ಸಲ್ಲಿಸುವರು ಎಂದು ಮಗನನ್ನು ಕಳುಹಿಸುತ್ತಾರೆ. ಆದರೆ ಆ ಗೇಣಿದಾರರು ಎಂಥವರು? ಕೃತಜ್ಞರು, ಉಪಕಾರ ಸ್ಮರಣೆ ಇಲ್ಲದವರು, ಮಾಡಿದ ಒಳ್ಳೆಯ ಕೆಲಸಗಳನ್ನು ಮರೆತು ಬಿಟ್ಟು ದ್ರೋಹ ಮಾಡುವವರು. ಅವರು ಯಜಮಾನನ ಸ್ವಂತ ಮಗನನ್ನು ಸಹ ಕೊಂದು ಹಾಕಿದರು. ಇದು ತುಂಬ ಚೆನ್ನಾಗಿದೆ. 12ನೇ ಅಧ್ಯಾಯ ಮಾರ್ಕನದು ಓದಿ. ಪರ ಊರಿಗೆ ಹೋಗಿದ್ದ ಯಜಮಾನ ಬಂದಾಗ ಏನು ಮಾಡುತ್ತಾನೆ? ಆ ಕೃತಜ್ಞ ಗೇಣಿದಾರರು, ಕೃತಜ್ಞತೆ ಇಲ್ಲದ ಅವರನ್ನು ಸಂಹರಿಸಿ ಅವರನ್ನು ಅಲ್ಲಿಂದ ಹೊರಗಡೆ ದಬ್ಬಿ ಭೂಮಿಯನ್ನು ವಶಪಡಿಸಿಕೊಂಡು ಕಾಲಕ್ಕೆ ಫಲ ಕೊಡುವ ಬೇರೆ ಗೇಣಿದಾರರಿಗೆ ಅದನ್ನು ಒಪ್ಪಿಸಿಕೊಡುವನಲ್ಲವೇ? ಹೌದು ಪ್ರಿಯ ಸಹೋದರ, ಇದು ಸಾಮತಿಯ ರೂಪದಲ್ಲಿ ಪ್ರಭು ಯೇಸು ಹೇಳಿದ್ದು. ಇವತ್ತು ದೇವರಿಂದ ಈ ಶರೀರ, ಒಳ್ಳೆಯ ಆರೋಗ್ಯ, ಜೀವಮಾನ, ಕುಟುಂಬ, ದೇವರಿಂದ ಎಷ್ಟೋ ತಲಾಂತುಗಳು, ಇವೆಲ್ಲವನ್ನ ದೇವರಿಂದ ನಾವು ಪಡೆದುಕೊಂಡು ದೇವರಿಗೆ ಯಾವುದಾದರೂ ರೀತಿಯಲ್ಲಿ ಉಪಕಾರ ಪ್ರಯೋಜನವಾಗಿದೆಯಾ ನಮ್ಮ ಜೀವನ? ದೇವರು ಕೊಟ್ಟ ಎಲ್ಲ ತಲಾಂತುಗಳನ್ನು ನಾವು ಪಡೆದುಕೊಂಡು ದೇವರಿಗೆ ಉಪಯೋಗವಿಲ್ಲದೆ ಕೃತಜ್ಞರಾಗಿ ಜೀವಿಸ್ತಾ ಇದ್ದೇವಾ? ಒಂದು ಕ್ಷಣ ಕಾಲ ನಮ್ಮನ್ನೇ ನಾವು ಪರಿಶೀಲನೆ ಮಾಡೋಣ. 2 ತಿಮೋಥಿ 3ನೇ ಅಧ್ಯಾಯ ವಚನ 1-2. ಅಂತಿಮ ದಿನಗಳು ಕಷ್ಟಕರವಾದ ಕಾಲವಾಗಿರುತ್ತದೆಂಬುದನ್ನು ಜ್ಞಾಪಕದಲ್ಲಿಡು. ಜನರು ಸ್ವಾರ್ಥ ಚಿಂತಕರು, ಲೋಭಿಗಳು, ಅಹಂಕಾರಿಗಳು, ಬಡಾಯಿಕೋರರು, ದೇವದೂಷಕರು, ಹೆತ್ತವರಿಗೆ ಅವಿಧೇಯರು, ಕೃತಜ್ಞರು, ಭಕ್ತಿಹೀನರು ಆಗುವರು. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಡಿ. ಸ್ವಲ್ಪ ನಿಮ್ಮನ್ನೇ ನೀವು ಫ್ರೀ ಮಾಡ್ಕೊಳ್ಳಿ. ವರ್ಷವಿಡೀ ಓಡಿದ್ದೀರಾ. ಇದೊಂದು ದಿನ ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳೋಣ. ದೇವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ವರ್ಷದಲ್ಲಿ ಎಷ್ಟೋ ಕಷ್ಟಗಳು, ಸಂಕಟಗಳು, ರೋಗಗಳು, ಶತ್ರುಗಳ ಕಾಟ, ಮರಣ ಭಯ, ನಮ್ಮನ್ನು ಕೊಂದೇ ತೀರಬೇಕೆಂದು ಶತ್ರುಗಳು, ಅವೆಲ್ಲವುಗಳಿಂದ ನಮ್ಮನ್ನು ತನ್ನ ಕಣ್ಮಣಿಯಂತೆ ಪೋಷಿಸಿ ಪರಾಂಬರಿಸಿ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿದ ದೇವರಿಗೆ, ಕರುಣಾಳು ತುಂಬಿದ ಪ್ರಭು ಯೇಸು ಕ್ರಿಸ್ತರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದೇ ಸಮಯದಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿಗಳು, ಅವರ ಕಷ್ಟದ ದುಡಿಮೆ, ಒಡ ಹುಟ್ಟಿದ ಸಹೋದರ ಸಹೋದರಿಯರ ತ್ಯಾಗ, ಕಷ್ಟ ಸಂಕಟಗಳಲ್ಲಿ ನೆರವಾದ ಸ್ನೇಹಿತರು, ಬಂಧು ಬಳಗದವರು, ಅವರಿಗೆ ಯೇಸು ನಾಮದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಸಮಯದಲ್ಲಿ ರೈತರನ್ನು ನೆನಪಿಗೆ ತಂದುಕೊಳ್ಳೋಣ. ಕಷ್ಟಪಟ್ಟು ದುಡಿದು ಅವರ ದುಡಿಮೆಯ ಫಲವಾಗಿ ಒಳ್ಳೆಯ ಆಹಾರವನ್ನು ನಾವು ಭುಜಿಸುತ್ತಿದ್ದೇವೆ. ಸಕಾಲಕ್ಕೆ ಮಳೆಯನ್ನು ಸುರಿಸಿ ಬೆಳೆಯನ್ನು ಆಶೀರ್ವಾದ ಮಾಡಿದ ದೇವರು, ರೈತರು, ಗಡಿ ಕಾಯುವ ಸೈನಿಕರು, ಆಸ್ಪತ್ರೆಗಳಲ್ಲಿ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ರೋಗಿಗಳ ಶುಶ್ರೂಷೆ ಮಾಡುವ ವೈದ್ಯಕೀಯ ಸಿಬ್ಬಂದಿ, ರಕ್ಷಣಾ ಸಿಬ್ಬಂದಿ, ಬಡಬಗ್ಗರಿಗೆ ಸಹಾಯ ಮಾಡಲಿರುವ ಸಂಘ ಸಂಸ್ಥೆಗಳು, ನಮಗಾಗಿ ಪ್ರಾರ್ಥನೆ ಮಾಡಿದ ನಮ್ಮ ಆಧ್ಯಾತ್ಮಿಕ ಗುರುಗಳು, ದೇವಸೇವಕರುಗಳು, ನಮ್ಮೊಂದಿಗೆ ದುಡಿದಂಥ ಸಹೋದ್ಯೋಗಿಗಳು, ನಮ್ಮನ್ನು ಪ್ರೀತಿ ಮಾಡುವ ಮಕ್ಕಳು, ಎಲ್ಲರಿಗೂ ಯೇಸು ನಾಮದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಕರ್ತರಾದ ಯೇಸುವೆ, ಫಿಲಿಪ್ಪ 4:6 ಪ್ರಾರ್ಥಿಸುವಾಗಲೆಲ್ಲ ಕೃತಜ್ಞತಾ ಮನೋಭಾವವುಳ್ಳವರಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ದೇವರು ಈ ವರ್ಷ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತೆ, ನಮ್ಮ ಕಣ್ಣಿಗೆ ಕಾಣುವ ಸಹಾಯದ ಹಸ್ತ ಚಾಚಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ.
ವಿಶೇಷವಾಗಿ RRC ಧ್ಯಾನ ಕೇಂದ್ರಕ್ಕೆ, ಇಲ್ಲ ಡೈರೆಕ್ಟರ್ ಗುರುಗಳು, CST ಸಭೆಯ ಗುರುಗಳು, ಕನ್ನಡ ತಂಡದ ಸದಸ್ಯರುಗಳು, ಕೋರ್ಟಿ ಮೆಂಬರ್ಗಳಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ದೇವರು ನಮ್ಮನ್ನು ಹಾರಸಿ ಆಶೀರ್ವದಿಸಿ ಮುಂದಿನ ವರ್ಷದಲ್ಲಿ ಇನ್ನು ಹೆಚ್ಚು ದೇವರ ರಾಜ್ಯಕ್ಕಾಗಿ, ದೇವರಿಗಾಗಿ ಉಪಯೋಗವಾಗುವಂಥ ಶಕ್ತಿಯುತ ಸಾಧನಗಳಾಗಿ, ಫಲ ಕೊಡುವ ಮರಗಳಾಗಿ ಪವಿತ್ರಾತ್ಮರು ನಮ್ಮನ್ನು ಅಭಿಷೇಕಿಸಲಿ. 10 ಕುಷ್ಠರೋಗಿಗಳಲ್ಲಿ ಹಿಂದಿರುಗಿ ಬಂದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಆ ಕುಷ್ಠರೋಗಿ ನಾನೇ ಎಂಬುದಾಗಿ ಈ ದಿನವಿಡೀ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಉಪಕಾರ ಸ್ಮರಣೆಯೊಂದಿಗೆ ಹೊಸ ವರ್ಷವನ್ನು ಸ್ವೀಕರಿಸೋಣ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಈ ದಿನ ಸಮಯ ತೆಗೆದುಕೊಂಡು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಫೋನ್ ಮಾಡಿ ಹೇಳಿ, ಅಟ್ಲೀಸ್ಟ್ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಆದರೂ ಹೇಳಿ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಅಂತ. ಆ ಒಂದು ಉಪಕಾರ ಸ್ಮರಣೆ, ಕೃತಜ್ಞತಾ ಮನೋಭಾವ ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸು ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ. ಹೊಸ ವರ್ಷವನ್ನು ಸ್ವೀಕರಿಸಲು ಸಿದ್ಧರಾಗೋಣ. ಧೈರ್ಯವಾಗಿರಿ. ಭರವಸೆ, ನಂಬಿಕೆ, ನಿರೀಕ್ಷೆಯೊಂದಿಗೆ ನಾವು ಹೊಸ ವರ್ಷದಲ್ಲಿ ಮುನ್ನಡೆಯೋಣ. ಥ್ಯಾಂಕ್ ಯು.